ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ವೈಟ್ ಪಲಾವ್ ಮಾಡ್ತಾಯಿದ್ದೀನಿ. ವೈಟ್ ಪಲಾವ್ ಮಾಡೋದಕ್ಕೆ ನಾನು GRP ತುಪ್ಪ ತೊಗೊಂಡಿದ್ದೀನಿ, ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ, ಒಂದೆರಡು ಚಕ್ಕೆ ತೊಗೊಂಡಿದ್ದೀನಿ, ಒಂದು 4 ಲವಂಗ, ಒಂದೆರಡು ಮೊಗ್ಗು, ಒಂದೆರಡು ಏಲಕ್ಕಿ, ಒಂದು ಸ್ಪೂನ್ ಸೋಂಪು, ಒಂದು ಅರ್ಧ ಕಪ್ ಎಣ್ಣೆ, ಒಂದು 6 ಮೆಣಸಿನ್ಕಾಯಿನ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದೊಂದು ಸ್ಪೂನ್ ತೊಗೊಂಡಿದ್ದೀನಿ, ಒಂದು 4 ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ, ಒಂದು ಲೆಮನ್ನು ಜ್ಯೂಸ್ ತೊಗೊಂಡಿದ್ದೀನಿ, ಒಂದು 3 ಸ್ಪೂನು ಮೊಸರು ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ತೊಗೊಂಡಿದ್ದೀನಿ ಸ್ವಲ್ಪ, 2 ಲೋಟ ಬಾಸುಮತಿ ರೈಸ್ ತೊಗೊಂಡಿದ್ದೀನಿ ಇವತ್ತು, ಒಂದು ಅರ್ಧ ಹೋಳು ತೆಂಗಿನಕಾಯಿನ ರುಬ್ಬಿ ಹಾಲು ತೊಗೊಂಡಿದ್ದೀನಿ. ಇವಾಗ ಪಲಾವ್ ಮಾಡೋದು ಹೇಗಂತ ನೋಡೋಣ. ಶುರುವಾಗಿದೆ ಹೊಸ ಯೋಜನೆಯದು ಏನೋ, ಕಣ್ಣಲ್ಲಿ ಬಲವಾಗಿದೆ ಹೊಸ ಯೋಜನೆಯದು ಏನೋ, ಪ್ರೀತಿಲಿ ಬೀಳುವ ಸೂಚನೆಯೇ ಇದು ನಿಜವೇನೋ, ಏನಾದರೂ ಸರಿಯೇ ಪರಿಹಾರವು ನೀನೇನೋ, ಒಲವಿನ ಸಹಿ ಹಾಕಿದ ಬರವಣಿಗೆ ಅದುವೇ ಮೆರವಣಿಗೆ, ಸನಿಹದ ಸಲುಗೆ ನಾ ಬಯಸುತ್ತ ಹಗಲು ಇರಳು ನಿನಗೆ ಮರುಳಾದೆ, ಬಿಡುವಿನ ಕ್ಷಣವಿಲ್ಲದ ಬೆಳವಣಿಗೆ ಮೆಲ್ಲನೆ ಶುರುವಾಗಿದೆ, ದಿನಚರಿ ಮರೆಯುತ್ತ ನಾನೀಗ ಹಗಲು ಇರಳು ನಿನಗೆ ಮರುಳಾದೆ. ನಯನದಲ್ಲಿ ಬರುವೆ ನೀ ಜಾಹೀರಾತಿನಂತೆ, ಉಸಿರಿನಲ್ಲಿ ಬೆರತೆ ಆ ಜಾದುಗಾರ ಬರುವಂತೆ, ಮನಸ್ಸಿನಲ್ಲಿ ಗಲಭೆ ಖುಷಿಯ ಮೇಳದಂತೆ, ಅನಿಸಿಕೆಯ